any time. Any baggage found unattended will be removed and detained. Thank you. ಇಷ್ಟೊತ್ತಿಗೆ ಆಲ್ರೆಡಿ ನಾವು ದುಬೈಗೆ ಹೋಗ್ಬೇಕಾಗಿತ್ತು, ಆದರೆ ನಾವು ಫ್ಲೈಟಿಂದ ಕೆಳಗೆ ಇಳಿತಾ ಇದ್ದೀವಿ ಮತ್ತೆ. ನೋಡ್ತಾ ಇದ್ದಾನೆ ತಿರುಗಿ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದುಬೈ ಎಪಿಸೋಡ್ಸ್ ನಡೀತಾ ಇದೆ. ವೆಲ್ಕಮ್ ಟು ದುಬೈ ಸೆಕೆಂಡ್ ಎಪಿಸೋಡ್. ಫೈನಲಿ ವೇಟಿಂಗ್ ಫಾರ್ 15 hours has come to an end. ಸೊ 15 ಅವರ್ ಕಾದು ನೀವೇ ನೋಡಿದ್ದೀರ ಏನೇನು ಮಾಡಿದ್ದೀವಿ ಅಂತ. ಸೊ ಮುಗೀತು. ಸೊ ಗೇಟ್ ನಂಬರ್ ಇಸ್ A6 ಅಲ್ಲ, A6. A6. ಸೊ ನೆಕ್ಸ್ಟ್ ಫ್ಲೈಟು ದುಬೈ. ಎಲ್ಲ ಇಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಬೇರೆಯವ್ರನ್ನ ಶೂಟ್ ಮಾಡೋಂಗಿಲ್ಲ. ದುಬೈಗೆ ಹೋಗ್ತಿದ್ದೀವಿ. ಲೆಟ್ಸ್ ಫ್ಲೈ ಟು ದುಬೈ ಫೈನಲಿ 15 hours ಆದ್ಮೇಲೆ. ಸೊ ಲೆಟ್ಸ್ ಗೋ. ಇಷ್ಟೊತ್ತಿಗೆ ಆಲ್ರೆಡಿ ನಾವು ದುಬೈಗೆ ಹೋಗ್ಬೇಕಾಗಿತ್ತು, ಆದರೆ ನಾವು ಫ್ಲೈಟಿಂದ ಕೆಳಗೆ ಇಳಿತಾ ಇದ್ದೀವಿ ಮತ್ತೆ. ಈ ಥರ ಎಲ್ಲರೂ ಆಗಿರೋದು ನೋಡಿದ್ದೀರ. ನಮಗೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ನಾವು ನೋಡಬೇಕು ಅಂತ ಇಲ್ಲಿ ಬರೆಸ್ಕೊಂಡೇ ಬಂದ್ಬಿಟ್ಟಿರ್ತೀವಿ ನಾವು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೆ. 9:30 ಟೈಮು. ಇಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ಇರಬೇಕಾಗಿತ್ತು. ಬಟ್ ಏನಾಗ್ತದೆ ಫ್ಲೈಟಲ್ಲಿ ಅಂತ ತೋರಿಸ್ತೀವಿ. ಏನಾಗ್ತದೆ ಫಿಲಮ್ ನೋಡ್ತಾ ಇದ್ದ ನಾನು. ಇನ್ನೂ ಮೋರ್ ದನ್ ಅವರ್ ಡಿಲೇ ಆಗುತ್ತೆ ಅಂತ ಅದಕ್ಕೆ ಕೆಳಗೆ ಇಳಿಸ್ತಾ ಇದ್ದಾರೆ, ಆಮೇಲೆ ಹತ್ಕೊಡಿ ಅಂತ. ಸೊ ಇವಾಗ ಮತ್ತೆ ಕೆಳಗೆ ಹೋಗ್ಬೇಕಂತ ನಾನು ಆ್ಯಕ್ಚುಲಿ ಆಟ ಆಡ್ತಾ ಇದ್ದೆ. 7th 8th ಲೆವೆಲ್ಗೆಲ್ಲ ಬಂದ್ಬಿಟ್ಟಿದ್ದೆ. ಅವ್ನು ಫಿಲಮ್ ನೋಡ್ತಾ ಇದ್ದಾನೆ. ಆದ್ರೂ ಇವಾಗ ಕೆಳಗೆ ಇಳಿದು ಹೋಗ್ಬೇಕು ನಾವು. ಎಂಥ ಪರಿಸ್ಥಿತಿ. ಏನಾಗಿದೆ ಅಂತ ದುಬೈಯಲ್ಲಿ ಫುಲ್ಲು ಹೆವಿ ಇದೆಯಂತೆ. ಹಾಗಾಗಿ 1 hour 20 minutes ಲೇಟ್ ಆಗಿದೆ. ಅವಾಗ ಲೇಟಾಗಾರು ಕರ್ಕೊಂಡಿದ್ರೆ ವೈಫೈ ನಾವು ಇಷ್ಟು ತನಕ ಯೂಸ್ ಮಾಡಿ ಬರ್ತಾ ಇದ್ವಿ. ಎಂಥ ಕೆಲಸ ಮಾಡಿದ್ದಾರೆ. ಎಲ್ಲರೂ ಮತ್ತೆ ಇಳಿಸ್ತಾ ಇದ್ದಾರೆ. ಅರ್ಧದವ್ರು ಏರ್ಪೋರ್ಟ್ ಕಡೆಗೆ ಹೋಗಿದ್ವಿ. ನಾವು ಪರವಾಗಿಲ್ಲ, ನಾವು ಲೇಟಾಗಿ ಪಾಪ ಫಸ್ಟ್ ಹೋದವ್ರಿಗೆ ಫುಲ್ ಫ್ರಸ್ಟ್ರೇಟ್ ಆಗಿರುತ್ತೆ. ಯಾಕೆ ಅಂದರೆ ಅನೌನ್ಸ್ ಮಾಡಿದ್ರು ಕ್ಲಿಯರೆನ್ಸ್ ಆಗಿದೆ. ಇದು ಬಸ್ ಪಂಚರ್ ಆಗಿ ಹತ್ತಿಸ್ದಾಗಿತ್ತು. ಅಲ್ಲೆಲ್ಲ ಪಂಚರ್ ಆಗಿಲ್ಲ, ಗಾಡಿ ಕಮ್ಮಿ ಇತ್ತು. ಸೊ ಮತ್ತೆ ಫ್ಲೈಟ್ ಒಳಗೆ ಬಂದು ಫ್ಲೈಟ್ ಒಳಗೆ ಸೀಟ್ಸ್ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಬೇರೆ ಹಸಿತಾ ಇದೆ, ಇನ್ನೂ ತಿಂಡಿನೂ ಕೊಟ್ಟಿಲ್ಲ. ಆ ಪೈಲಟ್ ಲಿಟ್ರಲಿ ನಗ್ತಾ ಇದ್ದ. ನಾವು ಕೊಡ್ತೀವಿ ಅಂತ ಅವಸ್ಥೆ ನೋಡಿ ಅವನು ಹೋಗ್ಬೇಕಾದ್ರೆ ಲೇಟ್ ಆಗತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ನಾವು ವಾಪಸ್ ಬರುವಾಗ ನಾಪತ್ತೆ ಬೈತೀವಿ ಅಂತ. ಸೀರಿಯಸ್ಲಿ ಅಟ್ಲೀಸ್ಟ್ 1 hourವರೆಗೆ ನಾವು ದುಬೈನಲ್ಲಿ ನಂದು ವೆಜಿಟೇರಿಯನ್ ಗ್ಲೂಟನ್ ಮೀಲು, ಇದು ವೆಜಿಟೇರಿಯನ್ ಓರಿಯೆಂಟಲ್ ಮೀಲ್ ಅಂತೆ. ಇದನ್ನೇ ಆರ್ಡರ್ ಮಾಡಿದ್ದೆ ಅನ್ಸತ್ತೆ, ನಾನು ಮರ್ತೋಗಿದ್ದೆ ನನಗೆ. ಸೊ ಏನೇನಿದೆ ಅಂತ ತಿನ್ನೋಣ. ಸೊ ಇದಿಷ್ಟು ಕೊಟ್ಟಿದ್ದಾರೆ. ಇದು ಚಿಪ್ಸ್, ಸೊಮನ್ ಚಿಪ್ಸ್ ಅಂತಿದು. ಇದು ಆಬ್ವಿಯಸ್ಲಿ ರಿಫ್ರೆಶ್ನ ಅದನ್ನು ಕೊಡ್ತಾರೆ. ಸೇಮ್ ಅದ ಅವನು, ಬಟ್ ಐ ಥಿಂಕ್ ಇದರ ಒಳಗಡೆ ಸ್ಟಫಿಂಗ್ ಬೇರೆ ಇದೆ ಅಂತ ಅನ್ಸುತ್ತೆ. ಸೊ ನಾವು ಈ ದುಬೈಗೆ ಆಲ್ರೆಡಿ ಬಂದ್ಬಿಡ್ಬೇಕಾಗಿತ್ತು. ನಾವು ಕ್ಯೂ ಅಲ್ಲಿದ್ದೀವಿ ಅನ್ಸುತ್ತೆ. ಏರ್ಪೋರ್ಟ್ ಮೇಲೆ ಪಾಸ್ ಆದ್ವಿ, ಮತ್ತೆ ಈ ಕಡೆ ಬಂದು ಈ ಕಡೆ ಬರ್ತಾ ಇದ್ವಿ. ಬಿಕಾಸ್ ಐ ಥಿಂಕ್ ಮೇ ಬಿ ಲ್ಯಾಂಡಿಂಗ್
ಇಳಿಯಕ್ಕೆ ಕಾತುರತೆಯಿಂದ ಎದ್ದು ಹೋಗ್ತಾ ಇದ್ದಾರೆ. ಆದರೆ ಅವ್ರು ಅನೌನ್ಸ್ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ನಮ್ಗೆ ಇನ್ನೂ ಸಿಕ್ಕಿಲ್ಲ, ಸೊ ದಯಮಾಡಿ ಎಲ್ಲರೂ ಸಿದ್ಧರಾಗಬೇಕು. ಈಗ ದುಬೈ ಏರ್ಪೋರ್ಟಲ್ಲಿ ಇಳಿದು ಅರೈವಲ್ಸ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಕಡೆ ಸ್ಯಾನಿಟೈಸರ್ ಇದೆ, ಆಟೋಮ್ಯಾಟಿಕ್ ಸ್ಯಾನಿಟೈಸರ್. Habibi, come to Dubai. We came to Dubai. Finally Dubai ಬಂದ್ವಿ. ಅಲ್ಲಿ Metro ಕಾಣಿಸ್ತಾ ಇದೆ. ಓಡಾಡ್ತದ ಬಡದವು ಎಲ್ಲ BMW ಗಳೇ ಕಾಣಿಸ್ತಾ ಇರೋದು ನಮಗೆ. ಹೌದು. It's a world of supercars. ಇಮಿಗ್ರೇಷನ್ ಹೋಗಿ ಅಲ್ಲಿಂದ ಬ್ಯಾಗೇಜ್ ಎತ್ಕೊಂಡು ಇಲ್ಲೊಬ್ರು ಅರ್ಜೆಂಟ್ರಪ್ಪ ಎತ್ಕೊಂಡು ಹೋಗ್ತಾರೆ. ನೀವೇ ನೋಡ್ತಾ ಇದ್ದಾರೆ ತಿರುಗಿ ಇದು ಬ್ಯಾಗೇಜ್ ರಿಸೀವ್ ಮಾಡಕ್ಕೆ ಕಲ್ತ್ಕೊಂಡು ಹೋಗುವಂಥ ಮೆಟ್ರೋ. ದಟ್ಸ್ ಸೋ ಸ್ವೀಟ್. ಸೊ ಲೈಕ್ ಟ್ರೈನ್ ಟು ಟರ್ಮಿನಲ್ 1. ಆ ಕಡೆ ಇಳಿಯೋದು. ಸೊ ಮೆಟ್ರೋ ಒಳಗಡೆ ಹೋಗೋಣ, ನೋಡೋಣ. ಇಮಿಗ್ರೇಷನ್ ಅಲ್ಲಿದ್ದೀವಿ. ಚಿನ್ಮಯ್ ಇಮಿಗ್ರೇಷನಿಂದ ಬರ್ತಾ ಇದ್ದಾನೆ. ಫ್ರೀ ಸಿಮ್ ಕೊಟ್ಟಿದ್ದಾರೆ ನಮಗೆ. ಫ್ರೀ ಸಿಮ್ ಓಕೆನಾ? ಫ್ರೀ 1 GB ಡೇಟಾ. ಒಂದು 5-6 ಫ್ಲೈಟ್ದು ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ, ಒಂದೇ ಬೆಲ್ಟಿಗೆ ಲಗೇಜಸ್ಸು. ಸೊ ತೊಗೊಳಕ್ಕೆ ಕಾಯ್ತಾ ಇದ್ದೀವಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು ಬಂದು, ಇನ್ನೂ ತೊಗೊಳಕ್ಕಾಗಿಲ್ಲ. ಎಸ್, ಸಿಮ್ ಕೊಡ್ತಾರೆ ನಿಮಗೆ. ಈ ಸಿಮ್ ಏನಂದರೆ 1 GB ಡೇಟಾ ಅಷ್ಟೇ. ಅದರಲ್ಲಿ ಫೋನ್ ಮಾಡೋಕ್ಕಲ್ಲ ಏನಿಲ್ಲ, ಜಸ್ಟ್ 1 GB ಡೇಟಾ. ಅದು ಖಾಲಿ ಆದಮೇಲೆ ಮತ್ತೆ ರೀಚಾರ್ಜ್ ಮಾಡಬೇಕು. ಅದು 24 hours ಒಳಗಡೆ ಮುಗಿಸ್ಬೇಕು. And that too, for recharging this, it takes 49 AED for 2 GB. Only for 2 GB. Only for 2 GB. That too for 28 days. Yeah. ಸೊ ಅದಕ್ಕೆ ನಾವು ಸದ್ಯಕ್ಕೆ ರೀಚಾರ್ಜ್ ಮಾಡ್ತಾ ಇಲ್ಲ. ಸೊ ಸದ್ಯಕ್ಕೆ 2 ಸಿಮ್ ಇರೋದ್ರಿಂದ 2 days ಮೇಂಟೈನ್ ಆಗುತ್ತೆ. ಹೆಂಗೆ ವರ್ಕ್ ಆಗುತ್ತೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಎಸ್. ಸೊ ಇವಾಗಿನ್ನೂ ನಾವು ಮೆಟ್ರೋ ಕಾರ್ಡ್ ತೊಗೊಂಡಿದ್ದೀವಿ. ಇಟ್ಸ್ ನಾಟ್ ಫಾರ್ ಮೆಟ್ರೋಗೆ, ಫೆರೀಸ್ಗೆ, ಬಸ್ಗೆ ಎಲ್ಲದಕ್ಕೆ ಯೂಸ್ ಮಾಡ್ಬೋದು. ನೋನ್ ಕಾರ್ಡ್ 25 dirhams ಕೊಡ್ವಿ, ಅಂದರೆ ಅರೌಂಡ್ 500 rupees ಕೊಟ್ಟಿದ್ದೀವಿ ಒಂದು ಕಾರ್ಡ್ಗೆ. ಸೊ 2 ಕಾರ್ಡ್ನ ಇವಾಗ ಆಲ್ರೆಡಿ 19 dirhams ರೀಚಾರ್ಜ್ ಆಗಿದೆ. ಎಷ್ಟು ಯೂಸ್ ಮಾಡ್ತೀವೋ ಹಂಗೆ ಹೋಗ್ತಾ ರೀಚಾರ್ಜ್ ಮಾಡ್ಕೊತ ಹೋಗೋಣ. ಇವಾಗ ಹೋಟೆಲ್ ಹತ್ರ ಹೋಗ್ತೀವಿ. ಒಂದು ಕಾರ್ಡ್ ಕೊಟ್ಟೋಗು. ಸೊ ನಮ್ಮ ಟ್ರೈನ್ ಬಂತು. ಸೊ we are here now and we gonna going to 19th. It's very easy. Easyನೇ ಇಲ್ಲ, ಬೆಟರ್ ದೆನ್ ಬ್ಯಾಂಗ್ಳೂರ್. ಎಷ್ಟು ಫ್ರೀ ಇದೆ, ದಟ್ ಇಸ್ ದ ಫಾಸ್ಟೆಸ್ಟ್ ಥಿಂಗ್. It is Expo 2020. The next station is City Centre, Deira. ಸೊ ಟ್ರೈನ್ ಕ್ಯಾಚ್ ಮಾಡ್ತಾ ಇದ್ವಿ. ಯಾ ವಿ ಗಾಟ್ ಅನ್ ಐಡಿಯಾ ಹೆಂಗಿದೆ ಇದು. ನಮ್ಮ ಬ್ಯಾಂಗ್ಳೂರು ಮೆಟ್ರೋ ಸ್ಟೈಲೇನೆ ಆಲ್ಮೋಸ್ಟ್, ಬಟ್ ಕ್ಲೀನ್ ಆಗಿ ಲೈನ್ ಒಂದು ರೆಡ್ ಲೈನ್ ಆ್ಯಂಡ್ ಇಟ್ಸ್ ವೆರಿ ಲೈಕ್ ಪಾರ್ಟಿಕ್ಯುಲರ್. ಸೀಟ್ಸ್ ಇದೆ. ಆಮೇಲೆ
ಯಾವ ಥರ ಅಂದರೆ ಹತ್ತೋದು ಹಿಡಿಯೋದಲ್ಲ. ಸೊ ಲೈಕ್ ಪ್ರೊಸೀಜರ್ಲಿ ನೀಟಾಗಿ ಹಚ್ತಾರೆ, ನೀಟಾಗಿರ್ತಾರೆ. ಸೊ ಅದನ್ನು ಫಾಲೋ ಮಾಡ್ಕೊಂಡ್ರೆ ಬಟ್ ಒಂಚೂರು ಮ್ಯಾಪ್ ನೋಡ್ಕೊಬೇಕು. ಮ್ಯಾಪ್ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್, ಎಲ್ಲಿಗೆ ಹೋದರೂ ಅಷ್ಟೇ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡಲೇಬೇಕು, ಇಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಆ್ಯಂಡ್ ಆಗುತ್ತೆ. ಇದೆಲ್ಲ ಫುಲ್ ಗ್ಲಾಸು, ಈ ಕಡೆ ತಿರುಗಿಸು, ಇದೆಲ್ಲ ಫುಲ್ ಗ್ಲಾಸು. ಇಲ್ಲಿ ಬಂದು ಎರಡು ಡೋರ್ ಓಪನ್ ಆಗುತ್ತೆ. ಈ ಡೋರ್ ಓಪನ್ ಆಗುತ್ತೆ. ಯಾ, ಇಟ್ಸ್ ಗುಡ್ ಅಲ್ಲ ಆ್ಯಕ್ಚುಲಿ. ಸೇಫ್ ಆ್ಯಂಡ್ ಗುಡ್. ಆ್ಯಂಡ್ ನಾವು ನಾಲ್ ಕಾರ್ಡಲ್ಲಿ ಅಲ್ಲಿ ಟ್ಯಾಪ್ ಮಾಡಿದ್ವಿ, ಬಟ್ ಅಲ್ಲೇನೂ ಕಟ್ ಆಗಿಲ್ಲ. 19 dirhams ಏನಿತ್ತು ನಮ್ಮ ರೀಚಾರ್ಜ್ ಅಷ್ಟೇ ಇದೆ. ನಾವು ಮೇ ಬಿ ಇಳಿದಾಗ ಸೇಮ್ ಲೈಕ್ ಮೆಟ್ರೋ, ಬ್ಯಾಂಗ್ಳೂರ್ ಮೆಟ್ರೋ, ಅದು ಟ್ಯಾಪ್ ಮಾಡಿದ ತಕ್ಷಣ ಲೈಕ್ ಮೆಟ್ರೋ ಕಟ್ ಆಗುತ್ತೆ. ಎಷ್ಟು ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಮೆಟ್ರೋ. ಆ್ಯಂಡ್ ದುಬೈಯಲ್ಲಿ ಮೆಟ್ರೋ ಯೂಸ್ ಮಾಡೋದು ತುಂಬ 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 ಒಳ್ಳೆಯದು. ಯಾಕಂದರೆ ನನಗೆ ಇವಾಗ ನನ್ನ ಹೋಟೆಲ್ಗೆ ಏರ್ಪೋರ್ಟಿಂದ 3 minutes ವಾಕ್ ಮೆಟ್ರೋ ಸ್ಟೇಷನಿಂದ ಏರ್ಪೋರ್ಟಿಂದ ಕ್ಯಾಬಲ್ಲಿ 1,500 ತೋರಿಸ್ತಾ ಇತ್ತು. ಸೊ ಆ್ಯಂಡ್ ಟೈಮ್ ಕೂಡ ವೇಸ್ಟು, 1 hour ಆಲ್ಮೋಸ್ಟ್ ತೋರಿಸ್ತಾ ಇತ್ತು ನನಗೆ. ಅದಕ್ಕಿಂತ ಬೆಸ್ಟ್ ಅಂದರೆ ಮೆಟ್ರೋ. ಚಾರ್ಜಸ್ ಎಷ್ಟು ಅಂತ ಇವಾಗ ಅಲ್ಲಿ ಇಳಿದ ಮೇಲೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಏನು ಚಾರ್ಜಸ್ ಆವ್ರೇಜ್. ಪ್ರತಿ ಸರಿ ನಾವು ಎಲ್ಲೇ ಹೋಗ್ಬೇಕಂದ್ರೂ ಈ ಸ್ಟೇಷನ್ಗೆ ಬರಬೇಕು. ಅಂದರೆ ನೆಕ್ಸ್ಟ್ ಇಳಿತೀವಲ್ಲ ಆ ಸ್ಟೇಷನಿಗೆ ಬಂದರೆ ನಾವು ಕಂಟಿನ್ಯೂ ಆಗಬೇಕು. ನಮ್ಮ ನಿಯರೆಸ್ಟ್ ಮೆಟ್ರೋ ಅದು. ಸೊ ನೋಡ್ಕೊಂಡು ಬುಕ್ ಮಾಡಿದ್ವಿ. ಇಟ್ಸ್ ಗುಡ್. ನಮ್ಮ ಹೋಟೆಲ್ ಹೆಸರು ಡಾಲ್ಫಿನ್ ಹೋಟೆಲ್ ಅಪಾರ್ಟ್ಮೆಂಟ್ಸ್. ಹೆಂಗಿದೆ ಅಂತ ನೋಡೋಣ. ಸೊ ಫೈನಲಿ ನಮ್ಮ ಹೋಟೆಲ್ ಇದೆ. ಆ್ಯಂಡ್ ದಿಸ್ ಇಸ್ ವೇರ್ ವಿ ಆರ್ ರೈಟ್ ನಾವು. ನಡಿ ವ್ಯೂ ನೋಡುವಂತೆ. ಸ್ವಾತಿ, ಸ್ಕ್ರೀನ್ ಬಂದಾಗ ಮಾತ್ರ ಬರಬೇಕು, ಇಲ್ಲಾಂದರೆ ಫೈನ್ ಆಗ್ತದೆ. ಸೊ ನಮಗೆ ಎಷ್ಟನೇ ಫ್ಲೋರಲ್ಲಿ ಸಿಕ್ಕಿದೆ? 602. ಆ್ಯಂಡ್ ತುಂಬ ಖುಷಿಯಾಗಿದೆ ಏನಂದರೆ ಇಲ್ಲಿ ರಿಸೆಪ್ಷನಿಸ್ಟ್ ಆಗಿರೋರು ನಮ್ಮ ಕನ್ನಡದವರು, ಅದರಲ್ಲೂ ಚಿಕ್ಕಮಗಳೂರು. ಸೊ ಇಟ್ ಈಸ್ ವೆರಿ ಫ್ರೆಂಡ್ಲಿ. ಎಲ್ಲ ಹೇಳಿದ್ರು ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ ಇದೆ ಏನಂತ. ಆ್ಯಂಡ್ ನಾವು ಮಾಡಿರೋ ಏರಿಯಾ ಕಂಪ್ಲೀಟ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇರೋ ಕ್ಯಾಫೇಸು, ಇಂಡಿಯನ್ ರೆಸ್ಟೋರೆಂಟ್ಸು. ಸೊ ಅಷ್ಟು ಕಷ್ಟ ಆಗಲ್ಲ ನಮಗೆ ಊಟ ತಿಂದಿದ್ದು ಆಬ್ವಿಯಸ್ಲಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಫಸ್ಟ್ ಚೆಕ್-ಇನ್ ಆಗಿದೆ. ಆನಿಮಲ್ ತೆವೆ. ಓಕೆ, this is our room for next 7 days. Yes, ಫಸ್ಟು ಹೋಗ್ತಾ ಇದ್ದಾರೆ ಅವರು. ಅದು ಅವ್ರಿಗೆ ಮೇಯ್ನು, ಇದು ನಮಗೆ ಮೇಯ್ನು. ಸೊ ಇಲ್ಲಿಂದ ನಮ್ಮ ರೂಮಿಂದ ಹೊರಗೆ ಬಂದರೆ ಬುರ್ಜ್ ಖಲೀಫಾ ಆ ಕಡೆ ಬರುತ್ತೆ, ಆದರೂ ನಮಗೆ ಬುರ್ಜ್ ಖಲೀಫಾ ವ್ಯೂ ಇಲ್ಲ. ನೋಡಿ, ನಾವು 6th ಫ್ಲೋರಲ್ಲಿ ಇದ್ದೇವೆ. ಯಾ ಹಬೀಬಿ, ಕಮ್ ಟು 6th ಫ್ಲೋರ್. ಸೊ ಇಲ್ಲಿ ನೋಡಿ, ಇದೆಲ್ಲ ಫುಲ್ ಇಂಡಿಯಾ ಥರನೇ ಇದೆ. ಹಾಯ್. ಸೊ ಜಸ್ಟ್ ಸ್ನಾನ ಆಯಿತು, ಫ್ರೆಶ್ ಅಪ್ ಆದ್ವಿ. ಇನ್ಫಾರ್ಮೇಷನ್ಸ್ ಕೆಲವೊಂದು ಕೊಟ್ಟಿರಲಿಲ್ಲಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ರೆಡಿ ಆಗೋಕ್ಕಿಂತ ಮುಂಚೆ ಊಟ ಆರ್ಡ್ರ್ ಮಾಡಿದ್ದೀವಿ, ಊಟನೂ ಬರ್ತಾಯಿದೆ. ಸೊ ನಮ್ಮದು 5 dirhams ಖರ್ಚಾಯಿತು ಒಬ್ಬರಿಗೆ ಏರ್ಪೋರ್ಟಿಂದ ಹೋಟೆಲ್ ಹತ್ರ ಬರೋದಕ್ಕೆ. ಸೊ 5 dirhams ಅಂದರೆ ಅರೌಂಡ್ 135 rupees. ಓಕೆನಾ? ಸೊ ನೀವು, ನಾನು ಎಷ್ಟೇ ದಿರಮ್ ಅಂದರೆ 1 dirham is equals to 23.05. ಸೊ ನೀವು ಕೌಂಟ್ ಮಾಡ್ಕೊಂಬಿಡಿ. ಆ್ಯಂಡ್ ಡಿಸ್ಪ್ಲೇಲಿ ಕೂಡ ಬರುತ್ತೆ. ಸೊ ನನಗೆ ಇವಾಗ 5 dirhams ನಾನು ಕೊಟ್ಟಿದ್ದೀನಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಬ್ಬರಿಗೆ. ಸೊ ನಮ್ಮಿಬ್ಬರಿಗೂ ಸೇರಿ 10 dirhams ಆಯಿತು. ಆ್ಯಂಡ್ ಹೋಟೆಲಿಗೆ ನಾವು ಬೆಡ್, ಬ್ರೇಕ್ಫಾಸ್ಟ್, ವೈಫೈ 3 ಸೇರಿ ಟೂರಿಸ್ಟ್ ಫೀ ಬರುತ್ತೆ, ವ್ಯಾಟ್ ಬರುತ್ತೆ, ಎಲ್ಲನೂ ಸೇರಿ 2,900 dirhams ಕೊಟ್ಟಿದ್ದೀವಿ. 2,900 dirhams. ಅದ್ರ ಕ್ಯಾಲ್ಕುಲೇಷನ್ ನಿಮಗೆ ಕೆಳಗಡೆ ಬರ್ತಾ ಇದೆ. ಫಾರ್ ದ 7 days. ಲಾಸ್ಟ್ 1 ಡೇದು ನಾವಿನ್ನೂ ಮಾಡಿಲ್ಲ ಆ್ಯಕ್ಚುಲಿ. ಅಷ್ಟು ದಿನ, ಲಾಸ್ಟ್ ದಿನದ್ದು ಎಲ್ಲಿ ಮಾಡ್ಕೊಳ್ಳೋಣ ಏನು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇವಾಗ ಊಟ ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ನಾವು ಹೊರಗಡೆ ಹೋಗ್ಬೋದಿತ್ತು ಇವತ್ತು, ಬಟ್ ಸ್ವಲ್ಪ ಇವತ್ತಿನೂ ಬಂದ್ವಿ ಅಲ್ಲ, ಸೊ ಹೊರಗಡೆ ಹೋಗಿ ರೋಮ್ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ದು ಇವತ್ತಿನ ಪ್ಲ್ಯಾನ್ ಎಲ್ಲ ಹಾಳಾಗತ್ತೆ ಅಂತ. ಸೊ
ಸೊ ಫ್ರೆಶ್ ಅಪ್ ಆಗುವಷ್ಟರಲ್ಲಿ ಆರ್ಡರ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಇಲ್ಲಿ ತುಂಬ ಆ್ಯಪ್ಸ್ಗಳಾಗತ್ತೆ. ಝೊಮ್ಯಾಟೊ ಕೂಡ ನಿಮಗೆ 180ಗೆಲ್ಲ ಗೋಲ್ಡ್ ಮೆಂಬರ್ಶಿಪ್ ಸಿಗುತ್ತೆ. ಝೊಮ್ಯಾಟೊನೂ ಇಲ್ಲಿದೆ. ಬಟ್ ನಾನು ಪ್ರಿಫರ್ ಮಾಡೋದು ನಿಮಗೆ ಕರೀಮ್ ಆ್ಯಪ್. ಯಾಕೆ ಅಂತಂದರೆ ಕರೀಮಲ್ಲಿ ನಿಮಗೆ ಟ್ಯಾಕ್ಸಸ್ ಸಿಗುತ್ತೆ, ರೆಂಟಲ್ ಕಾರ್ಸ್ ಸಿಗುತ್ತೆ, ಅಥವಾ ಇದು ಫುಡ್ಡಿಂದು ಡೆಲಿವರೀಸ್ ಎಲ್ಲ ಥರದ್ದು ಆಲ್ಮೋಸ್ಟ್ ಇದೆ ನಿಮಗೆ ಕರೀಮಲ್ಲಿ. ಸೊ ನಾನು ಕರೀಮ್ ಆ್ಯಪೇ ನಿಮಗೆ ಹೇಳ್ತೀನಿ. ಸೊ ದ್ಯಾಟ್ ಈಸ್ ಬೆಟರ್. ಆ್ಯಂಡ್ ಕರೀಮ್ ಆ್ಯಪಲ್ಲಿ ನಾನು ಇವಾಗ ಫುಡ್ ಆರ್ಡರ್ ಮಾಡಿದ್ದೆ. ಎಲ್ಲಿಂದ ಅಂದರೆ ಮುಂಬೈ ಜಂಕ್ಷನ್ ವೆಜಿಟೇರಿಯನ್ ಅನ್ನೋ ಒಂದು ಹೋಟೆಲಿಂದ ಆರ್ಡರ್ ಮಾಡಿದ್ದೆ. ಸೊ ನಾನು ಒಂದು ದಾಲ್ ಕಿಚಡಿ, ಒಂದು ವೆಜಿಟೇಬಲ್ಸ್ ನೂಡಲ್ಸ್ ಎರಡನ್ನೂ ಆರ್ಡರ್ ಮಾಡಿದ್ದೆ. ಟೋಟಲ್ಲು 44 AED ಆಗಿತ್ತು. 44 AED ಓಕೆನಾ. ಆದರೆ ನನಗೆ ಅಪ್ ಟು 30% ವರೆಗೂ ಅಂದರೆ 20 ದಿರಮ್ ತನಕ ನನಗೆ ಆಲ್ಮೋಸ್ಟ್ ಆಫರ್ ಸಿಕ್ತು. ಅದರಲ್ಲಿ ನಿಮಗೆ ಕರೀಮ್ ಆ್ಯಪಲ್ಲಿ ತುಂಬ ಆಫರ್ಸ್ ಇರುತ್ತೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮಗೆ ಇವಾಗ 22 AEDಗೆ ನನಗೆ ಸಿಕ್ಬಿಡ್ತು ಊಟ. ಸೊ ಟೋಟಲ್ 44 AED ಆಗಿತ್ತು ಬಿಲ್ಲು. ಆದರೆ ನಾನಿವಾಗ ಪೇ ಮಾಡಿದ್ದು ಬರೀ 22 AED ಮಾತ್ರ. ಅದು ಸ್ವೀಟಲ್ಲ. ಸೊ ನೀವು ದುಬೈಗೆ ಬರ್ತಿದ್ದೀರಾ ಅಂದರೆ ಕರೀಮ್ ಆ್ಯಪ್ನ ಡೌನ್ಲೋಡ್ ಮಾಡ್ತೀರಿ. ಸೊ ಇಷ್ಟು ಕೊಟ್ಟಿದ್ದಾರೆ. ಒಂದು ದಾಲ್ ಕಿಚಡಿ, ಇನ್ನೊಂದು ನೂಡಲ್ಸ್ ಕೊಟ್ಟಿದ್ದಾರೆ. ಇದು ಸೋಯಾ ಸಾಸ್ ಅನಿಸುತ್ತೆ, ವಿನೇಗರು ಸೋಯಾ ಸಾಸ್. ದಿಸ್ ಇಸ್ ಸ್ಪೇರ್ಡ್ ಐ ಥಿಂಕ್. ಯಾ ಇದು ಪಾಪಡ್. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಮುಂಬೈ ಜಂಕ್ಷನ್. ಎಲ್ಲಿದ್ದೀವಿ? ಫ್ರೇಮಲ್ಲಿ ಇದು ಬಿಕಾಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆನ್ ದ ವೇ.